ಮಗಳಿಗೆ ಇದು 2ನೇ ವರ್ಷದ ಗೌರಿ ಹಬ್ಬ ಅಂತ ಅನ್ಸುತ್ತೆ ಹೌದು. ನನ್ಗನ್ಸಿರೋ ಪ್ರಕಾರ. ಸೊ ಮನೆಯಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅದೇ ನನ್ನ ಡೆಕೋರೇಷನ್‌ಗೆಲ್ಲ ಅವರು ಹೆಲ್ಪ್ ಮಾಡ್ತಿದ್ದಾರೆ. ಅದೇ ಸ್ಪೆಷಲ್ ಅಂದ್ರೆ ಡೆಕೋರೇಷನ್‌ಗೆ, ಅಡುಗೆ ಮಾಡ್ಬೇಕಾದ್ರೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ದಾರೆ. ಅದೇ ಒಂಥರ ಡಿಫರೆಂಟ್. ಹೆಣ್ಮಕ್ಳಿಗೆ ಗೌರಿ ಗಣೇಶ ಹಬ್ಬಕ್ಕೆ ತವ್ರ ಮನೆಯಿಂದ ಬಾಗ್ನ ಅಂತೂ ಬಂದೇ ಬರುತ್ತೆ. ಹೌದು. ಸೊ ನಿಮ್ಮ ಹಸ್ಬೆಂಡ್ ಅವ್ರು ಏನ್ ಗಿಫ್ಟ್ ಕೊಟ್ರು ಗೌರಿ ಹಬ್ಬಕ್ಕೆ ಅಂತ? ಇನ್ನೇನ್ ಪಾಪ ಗಿಫ್ಟ್ ಅಂದ್ರೆ ಇನ್ನೇನು ಕೊಡಿಸ್ತಾನೆ ಇರ್ತಾರಲ್ವಾ? ಅದೇನು ಹೊಸದಾಗಿ ಹಬ್ಬಕ್ಕೆ ಅಂತಾನೆ ಏನಿಲ್ಲ. ಸೊ ಗೌರಿ ಹಬ್ಬ ಅಂದ ತಕ್ಷಣ ನಿಮ್ಗೆ ನೆನಪಾಗೋತದೆ. ಬಿಕಾಸ್ ಯಾಕಂತಂದ್ರೆ ನಾವು ಒಂದಷ್ಟು ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀವಿ. ಹಳ್ಳಿ ಮನೆ, ಹಳ್ಳಿ ಸೊಗಡಿನ ವಾತಾವರಣ, ಅಪ್ಪ ಅಮ್ಮನ ಪ್ರೀತಿ, ಸಂಬಂಧಗಳ ವ್ಯಾಲ್ಯೂ ಅದೆಲ್ಲ ನಾವು ಒಂದಷ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಾ ಇರ್ತೀವಿ. ಗೌರಿ ಹಬ್ಬ ಅಂದ ತಕ್ಷಣ ನಿಮ್ಮ ಹಳ್ಳಿಯಲ್ಲಿ ಅಥವಾ ನಿಮ್ಮ ಬಾಲ್ಯದ ದಿನಗಳಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ರಿ? ಗೌರಿ ಹಬ್ಬ ಅಂದ ತಕ್ಷಣ ಅದನ್ನೇ ಸುಮಾರು ಸಲ ನಾವು ಅದನ್ನೇ ಡಿಸ್ಕಸ್ ಮಾಡ್ತಿದ್ದೆ. ನಾವು ಚಿಕ್ಕವರಿದ್ದಾಗ ಗಣೇಶ ಹಬ್ಬನ ಒಂದು ಥೀಮ್ ಇರ್ತಾ ಇತ್ತು. ಒಂದು ಕತೆ ಹೇಳ್ತಾ ಇದ್ರು. ಅಂದ್ರೆ ಏನಕ್ಕೆ ಗಣೇಶ ಹಬ್ಬ ಮಾಡ್ತಿದೀವಿ ಅಂತ ಗೊತ್ತಾಗ್ತಿತ್ತು. ಗಣೇಶನ್ ಮೇಲಿರೋ ಕೆಲವೊಂದು ಕತೆಗಳು ಗೊತ್ತಾಗ್ತಿತ್ತು. ಇವಾಗ ಏನು ಅಷ್ಟು ಏನು ನಡೀತಾ ಇಲ್ಲ. ಅದೊಂದು ಬೇಜಾರು. ಬಟ್ ಚಿಕ್ಕವರಿದ್ದಾಗಿಂದ ಅದು ಟೈಮೇ ಬೇರೆ ಅಲ್ವಾ? ಅದೊಂಥರ ಚಂದ. ಅವಾಗಿನ್ನು ಮೊಬೈಲ್ ಎಲ್ಲ ಏನೂ ಇರ್ಲಿಲ್ವಲ್ಲ. ಅದಕ್ಕೆ ತುಂಬಾ ಸುಂದರವಾದ ಜಗತ್ತಾಗಿತ್ತು. 21 ಗಣೇಶ ನೋಡ್ಲೇಬೇಕು, ಇಲ್ಲ 101 ಗಣೇಶ ನೋಡ್ಬೇಕು. ಎಲ್ರೂ ಮನೆಗೆ ಹೋಗಿ ಆ ಥರದ್ದೆಲ್ಲ ಉಂಟು. ಅಂಡ್ ಈವನ್ ಚಂದ ಎತ್ತಿರೋದು ಉಂಟು.